ಮಂಡ್ಯ ಜಿಲ್ಲಾ ಕೇಂದ್ರದಲ್ಲಿ ಸರ್ಕಾರಿ ಕಾನೂನು ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಡಿಪ್ಲೊಮಾ, ಪಾಲಿಟೆಕ್ನಿಕ್, ಹೃದ್ರೋಗ ಸೇರಿದಂತೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಳ ಕೊರತೆಯಿದೆ. ಇವುಗಳನ್ನು ನೀಗಿಸುವ ಮೊದಲ ಹೆಜ್ಜೆಯಾದ ಖೇಲೋ ಇಂಡಿಯಾದ ಕ್ರೀಡಾಂಗಣವನ್ನು ಮಂಡ್ಯ ನಗರದಲ್ಲಿ ನಿರ್ಮಿಸಲು ಜಿಲ್ಲೆಯ ರಾಜಕೀಯ ನಾಯಕರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮನವರಿಕೆ ಮಾಡಬೇಕು ಎಂದು ಮಂಡ್ಯ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಎಂ.ಬಿ. ನಾಗಣ್ಣಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಖೇಲೋ ಇಂಡಿಯಾ ಯೋಜನೆಯಡಿ ಮಂಡ್ಯ ಜಿಲ್ಲೆಯಲ್ಲಿ ಕ್ರೀಡಾಂಗಣ ನಿರ್ಮಿಸುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಪ್ರಯತ್ನ ಸ್ವಾಗತಾರ್ಹ. ಆದರೆ ಕ್ರೀಡಾಂಗಣ ಹೆಚ್ಚು ಉಪಯುಕ್ತವಾಗುವ ದೃಷ್ಟಿಯಿಂದ ಮಂಡ್ಯ ನಗರದಲ್ಲಿ ನಿರ್ಮಿಸಬೇಕು ಎಂದು ಆಗ್ರಹಿಸಿದರು. 14 ಕೋಟಿ ರು ವೆಚ್ಚದ ಕ್ರೀಡಾಂಗಣವನ್ನು 8 ಕಿಲೋಮೀಟರ್ ದೂರದ ವಿಸಿ ಫಾರಂನಲ್ಲಿ ನಿರ್ಮಿಸುವುದರಿಂದ ಹೆಚ್ಚು ಮಂದಿ ಕ್ರೀಡಾಪಟುಗಳಿಗೆ ಬಳಕೆಗೆ ಲಭ್ಯವಾಗುವುದಿಲ್ಲ. ಬಿ. ಹೊಸೂರಿನಲ್ಲಿ 100 ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ, ಇತ್ತೀಚೆಗೆ ನಿರ್ಮಾಣಗೊಂಡ ಗಾಂಧಿ ಭವನ ಇದಕ್ಕೆ ಸಾಕ್ಷಿಯಾಗಿದೆ. ಅದನ್ನು ತಪ್ಪಿಸಲು ಮೈಶುಗರ್ಗೆ ಸೇರಿದ ಕ್ರೀಡಾ ಮೈದಾನ ಹಾಗೂ 8 ಎಕರೆಯಷ್ಟು ಈಜುಕೊಳ ಬಳಸದೇ ಇದ್ದು ಇಲ್ಲಿ ನಿರ್ಮಿಸಲು ಮುಂದಾಗಬೇಕೆಂದು ಸಲಹೆ ನೀಡಿದರು. ವಿಸಿ ಫಾರಂನ 1 ಎಕರೆ ಕಬ್ಬಿನ ಗದ್ದೆಯ ಜಾಗದಲ್ಲಿ ಕ್ರೀಡಾಂಗಣದ ಕಿಷ್ಕಿಂಡೆ ಅಂತಾಗುತ್ತದೆ. ಅದರ ಬದಲಿಗೆ ಮೈಶುಗರ್ ಸ್ಥಳದಲ್ಲಿ ನಿರ್ಮಿಸಿ ಸಾವಿರಾರು ಕ್ರೀಡಾರ್ಥಿಗಳು, ಗ್ರಾಮೀಣ ಜನರು ಕ್ರೀಡಾ ಸಮುಚ್ಚಯ ನಿರ್ಮಾಣಕ್ಕೆ ಪರಿಗಣಿಸಬೇಕು ಎಂದು ಒತ್ತಾಯಿಸಿದರು. ಸಚಿವರಾಗಿರತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಸುಮಾರು 2 ವರ್ಷಗಳ ನಂತರ ಒಂದು ದೊಡ್ಡ ಯೋಜನೆಯನ್ನ, ಇದ್ದುದರಲ್ಲಿ ಒಂದು ದೊಡ್ಡ ಯೋಜನೆ ಅಂತಂದ್ರೆ ಖೇಲೋ ಇಂಡಿಯಾ ಪ್ರಾಜೆಕ್ಟ್ ಅಡಿಯಲ್ಲಿ ಮಂಡ್ಯದ ಬಿಸಿ ಫಾರಂ ಬಳಿ ಸುಮಾರು 14 ಕೋಟಿ ರೂಪಾಯಿ ಒಂದು ಒಳಾಂಗಣ ಕ್ರೀಡಾಂಗಣವನ್ನು ಮಾಡಲಿಕ್ಕೆ ಅಂತ ಹೇಳಿ ಮೊನ್ನೆ ತಾನೇ ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ. ನಾವು ಸ್ವಾಗತಿಸ್ತೀವಿ. ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತವಾಗಿರತಕ್ಕಂಥ ಕ್ರೀಡಾಂಗಣವನ್ನು ಸ್ಥಾಪನೆ ಮಾಡತಕ್ಕಂಥ ಅವರ ಪ್ರಯತ್ನ ಏನಿದೆಯೋ ಅದನ್ನು ನಾವೆಲ್ಲ ಕನ್ನಡಪರ ಸಂಘಟನೆಗಳು ಸ್ವಾಗತವನ್ನು ಮಾಡ್ತೀವಿ. ಮತ್ತೆ ಮುಖ್ಯ ಪ್ರಶ್ನೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಮಂಡ್ಯ ನಗರದಿಂದ 8 ಕಿಲೋಮೀಟರ್ ದೂರದಲ್ಲಿ 1 ಎಕರೆ ಒಳಗಡೆ ಮಾಡತಕ್ಕಂಥ ಈ ಸ್ಟೇಡಿಯಂ ಇಂದ ಎಷ್ಟು ಜನರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆ ಕೂಡ ಇದೆ. ಯಾಕಂತ ಹೇಳಿದ್ರೆ, ಯಾವುದೇ ಒಂದು ಸರ್ಕಾರಿ ಯೋಜನೆ ಅನುಷ್ಠಾನಗೊಳ್ಬೇಕಾದ್ರೆ ಅದನ್ನು ಬಳಕೆ ಕೂಡ ಎಷ್ಟು ಮಟ್ಟಿಗೆ ಸಾಧ್ಯ ಅಂತಕ್ಕಂಥ ಒಂದು ವಿಸಿಬಿಲಿಟಿ ರಿಪೋರ್ಟ್ ಕೂಡ ಇರಬೇಕಾಗುತ್ತೆ. ಇವತ್ತು ನಾವು ಮುಂದೆ ನೋಡ್ತಿದ್ದೀವಿ, ಮಂಡ್ಯದಿಂದ 11 ಕಿಲೋಮೀಟರ್ ದೂರ ಇರತಕ್ಕಂಥ ಬಿ. ಹೊಸೂರು ಕಾಲೋನಿಯಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯನ್ನ ಮಾಡಿ ಇವತ್ತು ಆಸ್ಪತ್ರೆ ಬಾಗಿಲಿಗೆ ಕೂಡ ತೆಗೆದಿಲ್ಲ. ಪಕ್ಕದಲ್ಲಿ ಗಾಂಧಿ ಭವನ ಸ್ಥಾಪನೆ ಮಾಡಿದರೆ ಅದು ಯಾವುದೇ ಉಪಯೋಗ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸರಿಯಾಗಿರ್ತಕ್ಕಂಥ ಸಾರಿಗೆ ಸಂಪರ್ಕ ಇಲ್ಲ, ಜನರಿಗೆ ಅಲ್ಲಿಗೆ ಅನುಕೂಲವಂತ ರೀತಿಯಲ್ಲಿ ಹತ್ತದಲ್ಲಿ ಇಲ್ಲ. ಹಾಗಾಗಿ ನಾವು ಕೇಳ್ತಕ್ಕಂಥದ್ದು, ಸರ್ಕಾರ ಈಗ ಏನು ಕುಮಾರಸ್ವಾಮಿ ತಂದಿರ್ತಕ್ಕಂಥ ಯೋಜನೆ ಇದೆಯೋ ಒಳ್ಳೆಯ ಉದ್ದೇಶ ಇದೆ, ಇಲ್ಲ ಅಂತ ಹೇಳ್ತಿಲ್ಲ ನಾವು. ಆದ್ರೆ ಇದನ್ನ ಮಂಡ್ಯ ನಗರದಲ್ಲಿ ಮಾಡಬೇಕು. ಯಾಕಂದ್ರೆ ಮಂಡ್ಯ ನಗರದ ಒಳಗೇನೆ ಸುಮಾರು 1.3 ಲಕ್ಷ ಜನಸಂಖ್ಯೆ ಇದೆ. ಮಂಡ್ಯದ ಸುತ್ತ ಇರತಕ್ಕಂಥ ಎಲ್ಲ ಹಳ್ಳಿಗಳಿಗೆ, ಗ್ರಾಮೀಣ ಕ್ರೀಡಾರ್ಥಿಗಳಿಗೆ ಎಲ್ಲರೂ ಕೂಡ ಇದು ಅನುಕೂಲ ಆಗ್ತಕ್ಕಂಥ ವಿಚಾರ ಇದು. ಸೊ ಹಾಗಾಗಿ ಒಂದು ನಾವಿಲ್ಲಿ ಕೇಳ್ತಕ್ಕಂಥ ಏನಪ್ಪಾ ಅಂತ ಹೇಳಿದ್ರೆ, ಮಂಡ್ಯ ನಗರದ ಏನು ಮೈಶುಗರ್ ಜಾಗ ಇದೆಯೋ ಅದು ಕ್ರೀಡಾಂಗಣಕ್ಕೆ ಅಂತ ಹೇಳಿ ಮೀಸಲಾಗಿರ್ತಕ್ಕಂಥ ಜಾಗ, ಕ್ರೀಡಾಂಗಣಕ್ಕೆ ಮೀಸಲಾಗಿರ್ತಕ್ಕಂಥ ಜಾಗವನ್ನ ಬಳಕೆ ಮಾಡಿಕೊಂಡು ಇಲ್ಲಿ ಈ ಒಂದು ಸ್ಟೇಡಿಯಂ ಅನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಯಾಕಂದ್ರೆ ಈಗ ಅಲ್ಲಿ 1 ಎಕರೆ, ಅಲ್ಲಿ ಹಿಂದ್ಗಡೆ PU ಕಾಲೇಜ್ ಇದೆ, ಪ್ರೈಮರಿ ಹೈಸ್ಕೂಲ್ ಇದೆ, ಅಲ್ಲಿಯ ಕಬ್ಬನ್ ಗದ್ದೆ ಒಳಗಡೆ ಕಿಷ್ಕಿಂದವಾಗಿ ನೀವು ಸ್ಟೇಡಿಯಂ ಮಾಡೋ ಬದಲಾಗಿ ಮಂಡ್ಯ ನಗರದ ಮೈಸೂರಿಗೆ ಏನು ಕ್ರೀಡಾಂಗಣಕ್ಕೆ ಅಂತ ಇರ್ತಕ್ಕಂಥ ಜಾಗ ಇದೆಯೋ ಈ ಜಾಗವನ್ನ ಬಳಸ್ಕೊಳ್ತಕ್ಕಂಥ ಪ್ರಯತ್ನ ಆಗಬೇಕು. ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಸಹಕಾರ ಕೊಡಬೇಕು. ಯಾಕಂದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ, 2 ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸರಿಯಾದ ಸಮನ್ವಯತೆ ಇಲ್ಲ. ಇಲ್ಲಿ ಬಹಳಷ್ಟು ಈಗ ಹಿಂದೆ ನೋಡಿದ್ವಿ, 100 ಎಕರೆ ಜಮೀನು ಕೊಡಬೇಕು, ಕೈಗಾರಿಕೆ ಮಾಡ್ತೀವಿ ಅಂದಾಗ ಬರೀ ಪರಸ್ಪರ ಇಬ್ಬರು ಲೀಡರ್ಗಳು, 2 ಪಕ್ಷ ನಾಯಕರುಗಳು ಒಬ್ರಿಗೊಬ್ರು ವಾಗ್ದಾಳಿ ಮಾಡ್ಕೊಂಡು ಕೆಸರು ನಿಂತ್ಕೊಂಡೇ ಹೊರತು ಯಾವ ಕೈಗಾರಿಕೆನೂ ಬರಲಿಲ್ಲ, ಮತ್ತೊಂದು ಬರಲಿಲ್ಲ. ಹಂಗಾಗಿ ರಾಜ್ಯ ಸರ್ಕಾರ ಕೂಡ ಈ ವಿಚಾರದಲ್ಲಿ ಏನು ಕುಮಾರಸ್ವಾಮಿ ಅವರು ಮಾಡ್ತಿರ್ತಕ್ಕಂಥ ಪ್ರಯತ್ನವನ್ನ ಸಪೋರ್ಟ್ ಮಾಡಬೇಕು. ಅವ್ರಿಗೆ ಬೇಕಿರ್ತಕ್ಕಂಥ ಭೂಮಿಯನ್ನು ಕೊಡಿಸ್ಲಿಕ್ಕೆ ಏನ್ ಕೆಲಸ ಮಾಡಬೇಕು. ಇಲ್ಲಿ ನೋಡಿ, ಅಲ್ಲಿ ಒಂದು ಈಜುಕೊಳ ಇದೆ, ಬ್ರಿಟಿಷ್ ಕಾಲದಲ್ಲೇ ಮಾಡಿರ್ತಕ್ಕಂಥ ಈಜುಕೊಳ ಇದೆ. ಸುಮಾರು 7-8 ಎಕರೆ ಜಾಗ ಇದೆ. ಆಕ್ಚುಲಿ RTC ಪ್ರಕಾರ 14 ಎಕರೆ ಜಾಗ ಇದೆ. ಅಲ್ಲಿ ಲಾರಿ ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಇವಾಗ ಆ ಕ್ರೀಡಾಂಗಣಕ್ಕೆ ಇರ್ತಕ್ಕಂಥ ಜಾಗವನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಮಂಡ್ಯ ನಗರ ಮತ್ತು ಸುತ್ತ ಎಲ್ಲ ಹಳ್ಳಿಗಳಿಗೂ ಅನುಕೂಲ ಆಗ್ತದೆ. ಕ್ರೀಡಾರ್ಥಿಗಳಿಗೆ ತರಬೇತಿ ಪಡಲಿಕ್ಕೆ ಅನುಕೂಲ ಆಗುತ್ತೆ ಒಂದು. ಮತ್ತೆ ಎರಡನೇದಾಗಿ ಏನಂತ ಹೇಳಿದ್ರೆ, ಇಲ್ಲಿ ನಮ್ಮ ಏನು ಜಲಶುದ್ಧೀಕರಣ ಘಟಕ ಇತ್ತು ನಗರಸಭೆದು, ಗಾಂಧಿನಗರ ಪಂಪ್ ಹೌಸ್ ಇದೆ, ಈಗ ಅದನ್ನ ಡಿಸ್ಮ್ಯಾಂಟಲ್ ಮಾಡಿದ್ದಾರೆ. ಅಂದ್ರೆ ಈಗ ನಮ್ಗೆ ನೀರು ಸರಬರಾಜು ಆಗ್ತಿರ್ತಕ್ಕಂಥ ಶ್ರೀರಂಗಪಟ್ಟಣದಲ್ಲಿ ಅಲ್ಲೇನೆ ನೀರನ್ನ ಶುದ್ಧೀಕರಣ ಮಾಡಿ ನೇರವಾಗಿ ಟ್ಯಾಂಕ್ ಗಳಿಗೆ ಲೋಡ್ ಮಾಡಿ ನಲ್ಲಿಗಳಿಗೆ ಸಪ್ಲೈ ಆಗ್ತಾ ಇದೆ. ಹಾಗಾಗಿ ಗಾಂಧಿನಗರದಲ್ಲಿರ್ತಕ್ಕಂಥ ಪಂಪ್ ಹೌಸ್ ಈಗ ಯಾವುದೇ ಬಳಕೆಗೆ ಇಲ್ಲ, ನಗರಸಭೆ ಬಳಕೆಯಲ್ಲಿ ಇಲ್ಲ. ಈ ಜಾಗ ಕೂಡ 8 ಎಕರೆ ಇರೋ ಜಾಗನ ಇದನ್ನು ಕೂಡ ನಾವು ಕ್ರೀಡಾ ಸಮುಚ್ಚಯ ಮಾಡಲಿಕ್ಕೆ, ಕ್ರೀಡಾ ಉದ್ದೇಶಗಳನ್ನು ಬಳಸ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಈ ಸಾಧ್ಯತೆಗಳನ್ನ ನೋಡಬೇಕು. ಯಾಕಂದ್ರೆ ಏನಾಗುತ್ತೆ, ನಗರದಿಂದ ದೂರ ಮಾಡೋದು ಇಲ್ಲ ಕಿಷ್ಕಿಂದವಾಗಿ ಕಟ್ಟಿಬಿಟ್ಟು ನಾವು ಕಟ್ಟಿದೀವಿ ಅಂತ ಅಷ್ಟೇ ಆಗುತ್ತೆ ಹೊರತು ಜನರ ಬಳಕೆಗೆ ಸಿಗಲ್ಲ. ಹಾಗಾಗಿ 2 ಪಕ್ಷಗಳು, 2 ಸರ್ಕಾರಗಳು ಯಾವುದೇ ರಾಜಕೀಯ ಇಲ್ಲದೆ ಒಮ್ಮತದಿಂದ
ಮಂಡ್ಯ ಜಿಲ್ಲೆಯ ಜನರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಒಳ್ಳೆ ತೀರ್ಮಾನ ತಗೊಳ್ಬೇಕು. ಕುಮಾರಸ್ವಾಮಿ ಅವ್ರಿಗೂ ನಾವು ಮನವರಿಕೆ ಮಾಡ್ತೀವಿ, ಮತ್ತೆ ಮನವಿ ಮಾಡ್ತೀವಿ. ಇದರಲ್ಲಿ ಕಾಲ ಈಗಲೂ ಕೂಡ ಮಿಂಚಿಲ್ಲ. ಈಗಲೂ ಒಂದು ನಿರ್ಧಾರ ಬದಲಾಯಿಸಿಕೊಂಡು ಮಂಡ್ಯ ನಗರದಲ್ಲಿ ಲಭ್ಯ ಇರತಕ್ಕಂಥ ಜಾಗವನ್ನು ಬಳಸಿಕೊಂಡು ಒಂದು ಒಳ್ಳೆ ಸ್ಟೇಡಿಯಂನ ಮಂಡ್ಯಕ್ಕೆ ಕೊಡ್ಲಿ. ಯಾಕಂದ್ರೆ ಈಗಾಗಲೇ ಇರುವಂತಹ ಸ್ಟೇಡಿಯಂ ವಿವಿಧ ಕಾರಣಗಳಿಗೆ ಎಂಗೇಜ್ ಆಗಿದೆ, ಸರ್ಕಾರದ ಯೋಜನೆ ಬಂದಿದೆ, ಅದು ಬಳಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಕೆಲಸ ಆಗಲಿ ಅಂತೇಳಿ ಆಗ್ರಹಪಡಿಸ್ತೀವಿ. ಉಳಿದಂಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಗೋಷ್ಠಿಯಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಎಚ್ಟಿ ಜಯರಾಮ್, ರಾಜೇಂದ್ರ ಸಿಂಗ್ ಬಾಬು, ಸಂಜು, ವೆಂಕಟೇಶ್ ಇದ್ದರು.